ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡ್ತೀನಿ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಬ್ರೆಡ್ ಆಲೂಗಡ್ಡೆ ಇತ್ತಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ಇದು. ಈಗ ನಾನು ಒಂದು 4-5 ಬ್ರೆಡ್ ತೊಗೊಂಡಿನಿ ರೀ. ಈಗ ದಂಡಿ ಸ್ಲೈಸ್ ಎಲ್ಲ ಕಟ್ ಮಾಡ್ಕೊತೀನಿ ನೋಡಿರಿ. ಬ್ರೌನ್ಸ್ ಕಲರ್ ಏನೈತಿಲ್ಲ ಇದೆಲ್ಲ ಕಟ್ ಮಾಡ್ಕೊತೀನಿ ರೀ. ನೋಡಿರಿ ಈ ರೀತಿ ಕಟ್ ಮಾಡ್ಬೇಕಾಗ್ತದೆ. ಬ್ರೌನ್ ಕಲರ್ದೆಲ್ಲ ತೆಗೆದು ಬರೀ ವೈಟ್ ಕಲರ್ ಮಾತ್ರ ಸಪ್ರೇಟಾಗಿ ಮಾಡ್ಕೊತೀನಿ ನೋಡಿರಿ. ನಾವು ಒಂದು 5-6 ಬ್ರೆಡ್ ತೊಗೊಂಡಿನಿ. ಈಗ ಒಂದು ಸೈಡಿಂದ ಕಟ್ ಮಾಡ್ಕೊಂಡು ಇದೇ ರೀತಿ 4 ಬದಿದು ಕಟ್ ಮಾಡ್ಬೇಕಾಗ್ತೈತೆ ರೀ. ನೀವು ಒಂದೊಂದಾದರೂ ಕಟ್ ಮಾಡ್ಕೊರಿ, ಇಲ್ಲ ಒಟ್ಟಿಗೆ ಆದರೂ ಮಾಡ್ಕೊರಿ. ನಾನೀಗ ಒಟ್ಟಿಗೆ ಮಾಡ್ಕೊಳಕತ್ತೀನಿ ನೋಡಿರಿ. ಅಂದರೆ ಈ ಬ್ರೌನ್ ಕಲರ್ ಪಾರ್ಡೆಲ್ಲ ತೆಗೆದುಬಿಡ್ತೀನಿ ನೋಡಿರಿ. ಈಗ ಹೆಂಗಿದ್ರು ಮಳೆ ಬರೋ ಟೈಮಲ್ಲಿ ಸಾಯಂಕಾಲ ಏನಾದ್ರು ತಿನ್ನಕ್ಕೆ ಬೇಕಪ್ಪ ಅಂದಾಗ ಈ ರೀತಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ನೋಡಿರಿ ನಾವು ವೈಟ್ ಮಾತ್ರ ಸಪ್ರೇಟ್ ಮಾಡ್ಕೊಂಡಿನಿ, ಈ ಬ್ರೌನ್ ಮಾತ್ರ ಸಪ್ರೇಟ್ ಮಾಡಿದ್ದೀನಿ. ಈಗ ನಾನು ಕಟ್ ಮಾಡಿದ್ದೀನಲ್ರಿ ಬ್ರೌನ್ ಕಲರ್ದೆಲ್ಲ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ವೈಟ್ದು ಹಂಗೆ ಇಟ್ಕೊತೀನಿ, ಬ್ರೌನ್ ಕಲರ್ದು ಮಾತ್ರ ರುಬ್ಕೊಂಬರ್ತೀನಿ ರೀ. ಅಂದ್ರೆ ಬ್ರೆಡ್ ಕ್ರಮ್ಸ್ ಮಾಡ್ಕೊಂಬರ್ತೀನಿ ರೀ. ಈಗ ನೋಡಿರಿ ಬ್ರೆಡ್ ಕ್ರಮ್ಸ್ ರೆಡಿ ಆಯ್ತು ರೀ. ಈಗ ನಾ ಬ್ರೌನ್ ಪಾರ್ಟ್ ತೆಗೆದಿದ್ದೆಲ್ಲ ಅದು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಬಂದಿನಿ. ಇಲ್ಲಿ 2 ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿನಿ. ಈಗ ಇದು ಮ್ಯಾಶ್ ಮಾಡ್ಕೊತೀನಿ. ನಾನು ಕೈಲೇ ಮ್ಯಾಶ್ ಮಾಡ್ಕೊತೀನಿ ನೋಡಿ. ಈ ರೀತಿ ಮ್ಯಾಶ್ ಮಾಡ್ಕೋಬೇಕ್ರಿ. ಈಗ ಇದು ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿನಿ. ಈಗ ನಾ ಬ್ರೆಡ್ ಏನು ವೈಟ್ ಕಲರ್ದು ಇಟ್ಟಿದ್ನಲ್ಲ ರೀ ಅದು ಮುರಿದು ಹಾಕೋತೀನಿ ನೋಡಿರಿ. ಒಂದು 5-6 ತೊಗೊಂಡ್ರೆ ಸಾಕ್ರಿ ಬ್ರೆಡ್. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ತೊಗೋಬೋದು. ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಾ ಒಂದು 5-6 ಬ್ರೆಡ್ ತೊಗೊಂಡಿನಿ ನೋಡಿರಿ. ಈ ವೈಟ್ ತೊಗೊಂಡಿರೋ ಬ್ರೆಡ್ಡು ಮತ್ತು ಆಲೂಗಡ್ಡೆ 2 ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಬ್ರೆಡ್ಡು ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಂಡಲ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಸಣ್ಣಗೆ ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಂಡೇನೆ ಅವು ಹಾಕ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡೇನೆ ಅವನು ಹಾಕ್ಕೋತೀನಿ ರೀ. ನಾ 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನೆ, ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಮಸಾಲೆ ಖಾರ ಹಾಕ್ಕೋತೀನಿ ನೋಡಿರಿ. ನೀವು ಗರಂ ಮಸಾಲೆ ಇದ್ರೆ ಹಾಕೋರಿ, ನಾ ಮಸಾಲೆ ಖಾರ ಇತ್ತು ಹಂಗಾಗಿ ಮಸಾಲೆ ಖಾರ ಹಾಕ್ಕೊಂಡೇನಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ನಾ ಕೈಲೇ ಮಿಕ್ಸ್ ಮಾಡ್ಕೋತೀನಿ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ನೀವು ಬೇರೆ ಬೇರೆ ಚಾಟ್ ಮಸಾಲ ಅದು ಬೇಕಂದ್ರೆ ಹಾಕ್ಕೋಬೋದು. ನನಗೆ ಸಿಂಪಲ್ಲಾಗಿರಲಿ ಅಂತ ಮಾಡಾಕತ್ತೀನಿ ರೀ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತಿ ಅಂತ. ಸಾಯಂಕಾಲ ಟೀ ಟೈಮಿಗಾದರೂ ಆಗಲಿ, ಇಲ್ಲ ಮಳೆ ಬರೋಗಾದರೂ ಆಗಲಿ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡಿಕೊಂಡು ಅವಾಗ ಮಾಡ್ಕೋಬೋದು ನೀವು. ಬೆಳಗಿನ ನಾಷ್ಟಕ್ಕಾದರೂ ಮಾಡ್ಬೋದು, ಸಾಯಂಕಾಲ ಟೀ ಟೈಮಿಗಾದರೂ ಮಾಡ್ಕೋಬೋದು, ಇಲ್ಲ ಮಕ್ಳು ಏನಾರು ತಿನ್ನಕ್ಕೆ ಬೇಡ್ದಾಗಾದರೂ ಮಾಡ್ಕೊಡ್ಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಪಕೋಡ ಆ ಸೈಜಲ್ಲಿ ಮಾಡ್ಕೊರಿ. ಮತ್ತು ಯಾವ ಶೇಪಲ್ಲಿ ಬೇಕು ನೋಡ್ಕೊಂಡು ಆ ಶೇಪಲ್ಲಿ ಮಾಡ್ಕೊರಿ. ನಾನೀಗ ಓಲ್ ಶೇಪಲ್ಲಿ ಮಾಡಾಕತ್ತೀನಿ ನೋಡಿರಿ. ತೀರಾಷ್ಟು ದೊಡ್ಡದು ಅಲ್ಲ, ತೀರಾಷ್ಟು ಚಿಕ್ಕದು ಅಲ್ಲ, ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾವು ಒಂದಷ್ಟು ಮಾಡ್ಕೊಂಡಿನಿ ರೀ. ಈಗ ಇವು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿದ್ದೆಲ್ಲ ಅದ್ರಾಗ ಅದ್ತೀನಿ ನೋಡಿರಿ. ಈ ರೀತಿ ಹಿಂಗೆ ಉಳ್ಳಾಡಿಸಿ ಎಣ್ಣೆ ಕರಿಬೇಕು ರೀ. ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೊರಿ. ದೊಡ್ಡ ಆದರೂ ಮಾಡ್ಕೊರಿ, ಚಿಕ್ಕದಾದರೂ ಮಾಡ್ಕೊರಿ. ಒಟ್ಟಿನಲ್ಲಿ ಈ ರೀತಿ ಮಾಡ್ಕೊರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾವು ಒಂದಷ್ಟು ರೆಡಿ ಮಾಡ್ಕೊಂಡಿನಿ ರೀ. ಈಗ ಇವು ಎಣ್ಣೆ ಕರಿಬೇಕಲ್ಲ, ಎಣ್ಣೆ ಕಾಯ್ಬೇಕಲ್ರಿ. ಹಾಗಾಗಿ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡಿರಿ ನಾ ಬ್ರೆಡ್ ಕ್ರಮ್ಸಲ್ಲಿ ಎದ್ದಿನಲ್ರಿ, ಅವು ಪಕೋಡ ಒಂದೊಂದೇ ಬಿಡ್ತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಬಿಡ್ಬೇಕಾಗ್ತೈತೆ ರೀ. ನಾವು ಒಂದು 4 ಬಿಟ್ಟಿನಿ ನೋಡಿರಿ. ನಾವು ಬ್ರೆಡ್ ಕ್ರಮ್ಸಲ್ಲಿ ಎದ್ದಿರ್ತೀವಲ್ರಿ, ಅದು ಬ್ರೆಡ್ ಎಲ್ಲ ಎಣ್ಣೆಲಿ ಬಿಡ್ತೈತಿ, ಪರವಾಗಿಲ್ಲ ರೀ, ನಡೀತೈತಿ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ. ಸ್ವಲ್ಪ ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನಾವು ಬ್ರೆಡ್ ಕ್ರಮ್ಸ್ ಹಾಕಿದ್ವಲ್ಲ ಅದೆಲ್ಲ ಎಣ್ಣೆ ಬಿಟ್ಕೊಂಡೈತಿ, ಸ್ವಲ್ಪ ಅಂಟ್ಕೊಂಡೈತಿ ನೋಡಿರಿ. ಈ ರೀತಿ ಆಗ್ಯಾವ್ರಿ. ಈಗ ನಾ ಬ್ರೆಡ್ ಪಕೋಡ ಮಾಡ್ಕೊಂಡಲ್ರಿ. ಈಗ ಇವು ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನಾವು ಒಂದಷ್ಟು ಮಾಡ್ಕೊಂಡಿನಿ ರೀ. ಸಾಯಂಕಾಲ ಟೀ ಟೈಮಿಗಾದರೂ ಮಾಡ್ಕೋಬೋದು, ಇಲ್ಲ ಬೆಳಗಿನ ನಾಷ್ಟಕ್ಕಾದರೂ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೀವು ಹಾಗೆ ಆದರೂ ತಿನ್ಬೋದು, ಸಾಸ್ ಜೊತೆಗೆ ಆದರೂ ತಿನ್ಬೋದು. ನಾ ಈಗ ಒಂಚೂರು ಸಾಸ್ ಹಾಕೋತೀನಿ ನೋಡಿರಿ. ಇದು ಹೋಮ್ ಮೇಡ್ ಸಾಸ್ ಐತ್ರಿ.
ನೋಡಿದ್ರಲ್ರಿ ವೀಕ್ಷಕರೇ, ಬ್ರೆಡ್ ಪಕೋಡ ಮಾಡೋದನ್ನ. ಈ ಬ್ರೆಡ್ ಪಕೋಡ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.